ಡಿಮಾರ್ಟ್ಗೆ ಹೋಗಿದ್ದೆ. ಡಿಮಾರ್ಟ್ ಅಲ್ಲ, ರಿಲಯನ್ಸ್ಗೆ ಹೋಗಿದ್ದೆ. ಏನೇನೆಲ್ಲ ತೊಗೊಂಡಿದ್ದೀನಿ ನೋಡಿ, ಇಷ್ಟು ಹೋರಕ್ಕಾಗ್ದಲ್ಲಿ ತೊಗೊಂಡಿದ್ದೀನಿ. ಎಲ್ಲ ಬೈತಾಯಿದ್ರು, ಇಷ್ಟೊಂದು ರೇಷನ್ ಇಷ್ಟು ತೊಗೊಂಡು ಇಷ್ಟೊಂದು ರೇಟಾ ಅಂತ ಹೇಳ್ಬಿಟ್ಟು. ಟೋಟಲ್ ಎಷ್ಟಾಯಿತು ಅಂತ ಹೇಳ್ತೀನಿ, ಏನೇನೆಲ್ಲ ತೊಗೊಂಡಿದ್ದೀನಿ ಅಂತಲೂ ಕೂಡ ಹೇಳ್ತೀನಿ. ಒಂದು ಬಿಲ್ಲಲ್ಲಿ ಇದರಲ್ಲಿ 2662 ಆಗಿದೆ. ಏನೆಲ್ಲ ಐಟಮ್ಸ್ ತೊಗೊಂಡಿದ್ದೆ ಅಂತ ತೋರಿಸ್ತೀನಿ. ಬಿಲ್ ಎಲ್ಲ ಇತ್ತು ಅಂತಂದರೆ, ಒಂದು ಇದು 251 ರುಪೀಸ್. ಇನ್ನೊಂದು ಬಿಲ್ ಇತ್ತು, ಇಲ್ಲೆಲ್ಲ ಇಟ್ಟೆ ಅಂತಲೇ ಗೊತ್ತಾಗ್ತಿಲ್ಲ. ಸೊ ಇದು ಮತ್ತೆ ಇದು ಒಂದು ಬಿಲ್ಲು. ಇದರಲ್ಲಿ 262 ಸಮಥಿಂಗ್ ಇದೆ. ಟೋಟಲ್ 3000 ಆಯಿತು. 4000 ಆಗಿತ್ತು, ಸ್ವಲ್ಪ ನಾನು ಸಿಗ್ಬಿಟ್ಟು ಐಟಮ್ಸ್ನ. ಆಮೇಲೆ ಒಂದು ಅದು ಫ್ರೆಂಡ್ ಅವರಿಂದು ಸ್ವಲ್ಪ ಎಕ್ಸೆಲ್ ಮ್ಯಾಟ್ ತೊಗೊಂಡಿದ್ದೀನಿ. ಆಮೇಲೆ 2 kg ಎಣ್ಣೆ, ಆಮೇಲೆ ಸೈಕಲ್ ಅಗರಬತ್ತಿ, ಕೋಲ್ಗೇಟು, ಅದಾದಮೇಲೆ ಧೂಪ, ಇದು ಧೂಪ, ಆಮೇಲೆ ಸೋಪ್, ಇಷ್ಟು ಮೆಡಿಮಿಕ್ಸ್ ಸೋಪ್ ಒಂದು, ಮತ್ತು ಇದು ಆಮೇಲೆ ಒಂದು ನಾನು ಮಿಷಿನ್ಗೆ ಹಾಕೋದ್ರಿಂದ ಮ್ಯಾಟ್ಸ್ ಏನಾದರೂ ತೊಳಿಬೇಕಾದ್ರೆ ಯೂಸ್ ಆಗುತ್ತೆ ಅಂತ ಇದೊಂದು ತೊಗೊಂಡ್ಬಂದಿದ್ದೀನಿ. ಆಮೇಲೆ ಇದು ಬೆಲ್ಲ, ಇದು ಉದ್ದಿನ ಕಾಳು, ಸರಿನಾ. ಅದಾದಮೇಲೆ ನನ್ನ ಮಗನಿಗೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಜಾಮ್ ತೊಗೊಂಬಂದಿದ್ದೀನಿ. ಆಮೇಲೆ ಇದು ಪಾಸ್ತಾ ಅಂದರೆ ರೆಡಿ ಟು ಮಿಕ್ಸ್ ಅಂತಾರಲ್ವ, ಆ ಥರದ ಪಾಸ್ತಾ. ಇದು ಹಿಟ್ಟಿದು, ಇದು ಬಂದುಬಿಟ್ಟು ಹಿಂಗೆ ಹಿಡಿದು. ಟೋಟಲ್ಲು ನೀವು 3 ತೊಗೊಂಡಿದ್ದೀನಿ. ಸಮ್ಟೈಮ್ ನಾನು ಬಿಸಿದಾಗ ಪಟ್ ಅಂತ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು. ಅದಾದಮೇಲೆ ಅದು ಬೆಲ್ಲ ಇದು ತೊಗೊಂಬಂದಿದ್ದೀನಲ್ಲ, ಇದು ಪೌಡರ್. ಇದು ಏನಕ್ಕಾದ್ರೂ ಒಬ್ಬಟ್ಟಿಗೆಲ್ಲ ಯೂಸ್ ಆಗುತ್ತಲ್ಲ, ಅದಕ್ಕೆ ತೊಗೊಂಬಂದಿದ್ದೀನಿ. ಆಮೇಲೆ ಇದು ಏಲಕ್ಕಿ. ಆಮೇಲೆ ಅವನಿಗಿಷ್ಟ ಅಂತೇಳಿ ಒಂದು ಫ್ರೂಟಿ ತೊಗೊಂಬಂದೆ, ನಾನು ಜಾಸ್ತಿ ಕೊಡಲ್ಲ ಅದಕ್ಕೋಸ್ಕರ ಇದು. ಆಮೇಲೆ ನಿರಂತರದ್ದು ಒಂದು ಎಣ್ಣೆ ಬಾಟಲು 1/2 ಲೀಟ್ರ್ ತೊಗೊಂಡಿದ್ದೀನಿ. ಇದು ಫುಲ್ಲೋದು ಜಾಸ್ತಿ ರೇಟ್ ಇತ್ತು ಅಂತ ಹೇಳ್ಬಿಟ್ಟು ಇದು 1/2 ಲೀಟ್ರ್ ಮಾತ್ರ ತೊಗೊಂಡೆ. ಮನೇಲಿ ಸ್ವಲ್ಪ ಇತ್ತು, ಹಬ್ಬಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಇದು ಕಾಳು, ಎಂಥ ಕಾಳು ಅಂತಂದರೆ ಇದು ರಾಜ್ಮಾ ಅಂತಾರಲ್ಲ, ಅದು ರಾಜ್ಮಾ. ಆಮೇಲೆ ಅರ್ಧ ಕೆ ಜಿ ಕಡಲೆಬೀಜ, ಹಾಚಿದು ಹಿಂಗು. ಅದಾದಮೇಲೆ ಎಣ್ಣೆ, ಇದು ಎಣ್ಣೆ. ಆಮೇಲೆ ಒಂದು ಜಲ್ಡಿ ಕಾಫಿ ಫಿಲ್ಟರ್ ತೊಗೊಂಬಂದಿದ್ದೀನಿ. ಇದು ಸಾಸಿವೆ, ಮಾರಿಗೋಲ್ಡ್ ಬಿಸ್ಕೆಟು ಇವಾಗ ಯೂಸ್ ಆಗುತ್ತೆ ನನಗೆ. ನಾನು ಟೀ ಕುಡಿಬೇಕಾಯ್ತು, ಅದಕ್ಕೆ ಮಾರಿಗೋಲ್ಡ್ ಬಿಸ್ಕೆಟು. ನಾಷ್ಟ ಕೂಡ ಮಾಡಿಲ್ಲ, ಏನು ಆಲ್ರೆಡಿ 2 ಗಂಟೆ ಆಗಿಬಿಟ್ಟಿದೆ. ಆಮೇಲೆ
ಗಸಗಸೆ ತೊಗೊಂಡಿದ್ದೀನಿ ಈ ಸಲ. ಇದು ಒಂದು ಆ್ಯಡ್ ಮಾಡಿದ್ದೀನಿ ಈ ಸಲ. ಯಾಕಂತಂದರೆ ಆ್ಯಡ್ ಮಾಡಿರೋದು ಗಸಗಸೆ ಪಾಯಸ ಮಾಡೋಣ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಗಸಗಸೆ ತೊಗೊಂಡಿದ್ದೀನಿ. ಆಮೇಲೆ ಜೀರಿಗೆ, ಆಮೇಲೆ ಕಂಫರ್ಟ್ ಆಲ್ರೆಡಿ ಒಂದಿದೆ ಶೀಟ್ ಬರ್ತಾವಲ್ಲ ತೊಗೊಂಬಂದಿದ್ದೆ. ಇವಾಗ ಶೀಟ್ ಬೇಡ ಅಂತ ಹೇಳ್ಬಿಟ್ಟು ಇದು ತೊಗೊಂಬಂದಿದ್ದೀನಿ. ಇದು 99ಗೆ 2 ಬಾಕ್ಸು. ನಾನು ಲಾಸ್ಟ್ ಟೈಮ್ ತೊಗೊಂಬಂದಿದ್ದು ಒಂದು ಬಾಕ್ಸಿಗೆ 99 ರುಪೀಸ್ ಇತ್ತು. ಸಾರಿ 109 ರುಪೀಸ್ ಇತ್ತು. ಇವಾಗ 99 ರುಪೀಸಿಗೆ 2 ಬಾಕ್ಸಸ್ಸು. ಸೊ ಲಂಚ್ ಬಾಕ್ಸಿಗೆಲ್ಲ ಯೂಸ್ ಆಗುತ್ತೆ, ಲೀಕ್ ಆಗಲ್ಲ ಬೇಗ ಅಂತ ಹೇಳ್ಬಿಟ್ಟು ಇದೊಂದು ಬಾಕ್ಸ್ ತೊಗೊಂಬಂದಿದ್ದೀನಿ. ಆಮೇಲೆ ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಅವಲಕ್ಕಿ, ಇದು ರೆಡ್ ದಾಲ್ ಅಂತಾರಲ್ಲ ಅದನ್ನು ಯೂಸ್ ಮಾಡ್ತೀನಿ ಸಮ್ ಟೈಮ್. ಅಂದರೆ ಕಿಚಡಿ ಆ ಥರ ಮಾಡ್ತೀವಲ್ಲ, ಹೆಸರುಬೇಳೆ ಬದಲು ಇದನ್ನು ಕೂಡ ಯೂಸ್ ಮಾಡ್ಬೋದು, ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಇದು ತೊಗೊಂಡೆ. ಅದಾದಮೇಲೆ ಗುಲಾಬ್ ಜಾಮೂನ್ ಬೈ 1 get 1 ಇತ್ತು, ನಾನು ಒಂದೇ ತೊಗೊಂಡಿದ್ದೀನಿ. ಆಮೇಲೆ ಚಾಕೋಸ್, ನನ್ನ ಮಗನಿಗೋಸ್ಕರ ಚಾಕೋಸ್ ತೊಗೊಂಡಿದ್ದೀನಿ. ಆಮೇಲೆ ರೆಡಿ ಟು ಮಿಕ್ಸ್ ಇಡ್ಲಿಗೆ ನಾವು ಇದು ಯಾವ ಥರ ಮಾಡ್ತಾರೆ ಅಂತ ನಾನು ನೆಕ್ಸ್ಟ್ ಟೈಮಲ್ಲಿ ನನಗೆ ಹೇಳ್ತೀನಿ ನಿಮಗೆ. ಅದಾದಮೇಲೆ ಇದು ಕಡಲೆ ಪಪ್ಪು ತಿಂತಾರಲ್ಲ ಹಸಿದು ಎಲ್ಲ ಕಡಲೆ ಅಂತಾರಲ್ವ ಅದು. ಇದು ಬಂದ್ಬಿಟ್ಟು ಹಲೋ ಟಿಕ್ಕಿ ಅಂತ. ಇದು ಅಂದರೆ ಎಣ್ಣೆಯಲ್ಲಿ ಬಯನ್ ಮಾಡಿಬಿಟ್ಟು ಬ್ರೆಡ್ಡಿಗೆ ಇಟ್ಕೊಂಡು ತಿಂದರೆ ಇಲ್ಲ ಸ್ಯಾಂಡ್ವಿಚ್ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಸ್ಯಾಂಡ್ವಿಚ್ ಥರ ಏನು ಮಾಡಲ್ಲ, ಹಾಗೆ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ದೀನಿ. ಓವೆನಲ್ಲಿ ಕೂಡ ಬೈ ಮಾಡ್ಬೋದು, ಏರ್ ಫ್ರೈಯರಲ್ಲಿ ಕೂಡ ಮಾಡ್ಬೋದು, ಡೀಪ್ ಫ್ರೈ ಮಾಡ್ಬೋದು. ಮತ್ತು ಬಯಲ್ ಮಾಡೋದು ವಾಟರ್ ಇಟ್ಬಿಟ್ಟು ಅದರಿಂದನೂ ಕೂಡ ಮಾಡ್ಬೋದು ಈ ಥರ ಬೇಯಿಸ್ಕೊಂಡು. ಆದರೆ ನಮಗೆ ಆಯಿಲ್ ಬೇಡ, ಹಂಗೆ ಬೇಯಿಸ್ಕೊಂಡು ತಿಂತೀನಿ ಅಂದ್ರೂ ತಿನ್ಕೊಬೋದು. ಇದರಲ್ಲಿ ಏನೇನೆಲ್ಲ ಹಾಕಿರ್ತಾರಂತ ಕೂಡ ನಾನು ಹೇಳ್ತೀನಿ ನಿಮಗೆ. ಸೊ ಬಟ್ ಚಟ್ನಿಲಿ ಕೂಡ ಮಾಡ್ಕೊಂಡು ತಿನ್ಬೋದು, ಚಟ್ನಿ ಇಲ್ಲದಲ್ಲೇ ಕೂಡ ತಿನ್ಕೊಬೋದು. ಇದನ್ನು ಇವಾಗ ಚಾಯ್ ಮಾಡಿಕೊಂಡು ಇದು ತಿನ್ಕೊಂಡ್ರೆ ಸೂಪರಾಗಿರುತ್ತೆ, ಅದಕ್ಕೆ ತಗೊಂಡೆ. ಅದಾದಮೇಲೆ ಮತ್ತು ಈಗ ಮ್ಯಾಟ್ ಎಲ್ಲ ತೊಳಿತೀವಲ್ಲ, ಅದಕ್ಕೆ ರಿನ್ನಿಂದು 2 ಸೊಪ್ಪು ತೊಗೊಂಡಿದ್ದೀನಿ. ಅದಾದಮೇಲೆ ಒಂದು ಇದು ಏನಂತಾರೆ ಇದಕ್ಕೆ ಪಾತ್ರೆ ತೊಳೆ ಸೋಪ್ 2 ತೊಗೊಂಡಿದ್ದೀನಿ, ಪಾತ್ರೆ ತೊಳೆ ಸೋಪ. ಅದಾದಮೇಲೆ ಚಿಕ್ಕಿ ಆಟ 2 ತೊಗೊಂಬಂದಿದ್ದೀನಿ. ಈ ಸಲ ಅಷ್ಟೋ ತೊಗೊಂಬಂದಿಲ್ಲ, ಅಷ್ಟೋದು ಯಾಕೋ ಹಾಡಾಗ್ತಾ ಇತ್ತು ಚಪಾತಿ ಎಲ್ಲ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ಇದು ಆಶೀರ್ವಾದ ಆಟ ತೊಗೊಂಡಿದ್ದೀನಿ ಈ ಸಲ. ಗೋಧಿ ಹಿಟ್ಟು ಇಷ್ಟ ಆಗಿತ್ತು ನಂದು ಶಾಪಿಂಗ್ ಬ್ಲಾಕ್. ಮತ್ತು ಬಟ್ಟೆ ಕೂಡ ಮಿಷಿನ್ ಹೋಗಿದ್ದೆ ನಾನು. ಇವಾಗ ಅದನ್ನೆಲ್ಲ ತೆಗೆದ್ಬಿಟ್ಟು ಇನ್ನೂ ಸ್ವಲ್ಪ ಕೆಲಸ ಇದೆ, ಮನೆ ಕೆಲಸ ಇದೆ ಇವತ್ತು. ಸೊ ಯಾವ ಬಟ್ಟೆ ಎಲ್ಲೆಲ್ಲ ಹಾಕಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಬಂದುಬಿಟ್ಟಿದೆ. ಇವತ್ತು ತುಂಬ ಬಟ್ಟೆ ಇದ್ದಲ್ಲ ಅದಕ್ಕೆ. ಮತ್ತು ಬ್ರಷ್ ಎಲ್ಲ ಇದ್ದಾವೆ, ಅವನು ತೊಳೆಯೋಕೆ ಹಾಕಬೇಕು. ಇವೆಲ್ಲ ಇವಾಗ ಉಳಿದಿರೋ ಬಟ್ಟೆಗಳು ಎಲ್ಲ ಮಿಕ್ಸ್ ಮೇಲೆ ಹಾಕ್ಬಿಟ್ಟಿದ್ದೀನಿ ಇವತ್ತು. ಇನ್ನೂ ಸ್ವಲ್ಪ ಇದ್ದಾವೆ, ಅದನ್ನು ಕೂಡ ಹಾಕಬೇಕು. ಫಸ್ಟು ಇದನ್ನೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ಮೇಲೆ ಹಾಕ್ಬಿಟ್ಟು ಬಂದುಬಿಡ್ತೀನಿ, ಬಿಕಾಸ್ ಈಸಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇದು ಬಿಡ್ತಾಯಿದ್ದೀನಿ. ಓಕೆ ಬಿಡಿ, ಬ್ರಷ್ಟು ಕೂಡ ಹಾಕ್ಬಿಟ್ಟಿದ್ದೀನಿ ಇದರೊಳಗೆ. ಅದಕ್ಕೇನು ಮತ್ತು ಇದು ಬಟ್ಟೆ ಎಲ್ಲ ಹಾಕಿದ್ರು ಇದು ಹಾಕೋಕ್ಕಾಗ್ತಾ ಇರಲಿಲ್ಲ ನನಗೆ. ಇವನ್ನೆಲ್ಲ ಒಂದು ರೌಂಡ್ ಹಾಕಿದ್ದೆ, ಇವಾಗ ಇನ್ನೊಂದು ರೌಂಡ್ ಕೂಡ ಹಾಕ್ತೀನಿ. ಅದಾದಮೇಲೆ ಎತ್ಕೊಂಡೋಗ್ಬಿಟ್ಟು ಹಾಕೋಕ್ಕೆ ಹಾಕ್ಬಿಡ್ಬೇಕು. ಸೈಡಿಗೆ ಇಟ್ಬಿಟ್ಟು ಇವಾಗ ಮಿಕ್ಕಿದಾವೆ ಏನಿದೆಯೋ ಇದನ್ನೆಲ್ಲ ಹಾಕ್ಬಿಡೋಣ ಅಂತ. ಸೊ ಮಿಕ್ಸ್ ಮಾಡಿದ್ಮೇಲೆ ಒಳಗೆ ಮನೆ ಹೋಗ್ತದೆ.
ಅದೆಲ್ಲ ಆಯ್ತು. ಇವಾಗ ಇದು ಸ್ಟಾರ್ಟ್ ಮಾಡ್ತಾ ಇದ್ವಿ. ಬಟ್ಟೆ ತುಂಬ ಇದೆ. ಅಪ್ಪ ಕುತ್ಕೊಂಡ್ರೆ ಸಾಕಾಗ್ಬಿಡುತ್ತೆ, ಅಷ್ಟೊಂದು ಬಟ್ಟೆ ಇದೆ. ಅದಕ್ಕೆ ಇದೆಲ್ಲ ವಾಶ್ ಮಾಡಿದ್ದೀನಿ. ಸೊ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡೋದು ಅಂದರೆ ನನಗೆ ಕಷ್ಟ. ಎಷ್ಟಾದರೂ ಬಟ್ಟೆ ಹಾಕ್ಕೊಂಡ್ಬಿಡ್ತೀವಿ, ಆದರೆ ಫೋಲ್ಡ್ ಮಾಡಬೇಕು ಅಂದರೆ ನನಗೆ ಕಷ್ಟ. ಸೀರೆ ಅಂದರೆ ಇದೆಲ್ಲ ಜಾಸ್ತಿ ಇರೋದು. ಸ್ವಲ್ಪ ನಮ್ಮದೇ ಜಾಸ್ತಿ. ಇವಾಗ ಐಡಿಯಾ ಮಾಡಿದ್ದೀನಿ, ಹೊಸ ಬಟ್ಟೆ ಎಲ್ಲ ಇದರಲ್ಲಿ ಇಟ್ಕೊಳಕ್ಕೆ ಜಾಗ ಆಗ್ತಾ ಇಲ್ಲ. ಅದಕ್ಕೆ ಹೊಸ ಬಟ್ಟೆ ಎಲ್ಲ ಒಂದು ಸೂಟ್ಕೇಸಲ್ಲಿ ಇಟ್ಕೊಂಡಿರೋಣ. ಇನ್ನು ಮಿಕ್ಕಿದ್ದೆಲ್ಲ ಇದರಲ್ಲಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಮನೆಗೆ ಅಂತ ಅವೆಲ್ಲ ಪ್ಲ್ಯಾನ್ ಮಾಡ್ತೀನಿ. ಸದ್ಯಕ್ಕೆ ಇದೆಲ್ಲ ಹೊಸ ಬಟ್ಟೆಗಳೆಲ್ಲ ಹೋಲ್ಡ್ ಮಾಡಿ ಇಟ್ಬಿಡೋಣ ಅಂತ ಹೇಳ್ಬಿಟ್ಟಿದ್ದೀನಿ. ಮೈ ಬೆಸ್ಟ್ ಅಂತ ಮತ್ತೆಲ್ಲನೂ ಪ್ಯಾಕ್ ಮಾಡೋಣ ಅಂತ ಇದ್ದೀನಿ. ಇದನ್ನು ಕೂಡ ನಾನು ಜಾಸ್ತಿ ಯೂಸ್ ಮಾಡಲ್ಲ. ಅದು ಆ ಡ್ರೆಸ್ಸಿಗೆ ಮಾತ್ರ ಯೂಸ್ ಮಾಡಿದ್ದೆ. ಆಮೇಲೆ ಇದನ್ನು ಯೂಸ್ ಇಲ್ಲ ಇವಾಗ ಸದ್ಯಕ್ಕೆ, ಅದಕ್ಕಾಗಿ ಇದರೊಳಗೆ ಇಡ್ತೀನಿ. ಇದ್ರದ್ದು ಟಾಪ್ ಇದೆ. ನಾನು ಏನಕ್ಕೆ ಹಾಕ್ಕೊಂಡಿಲ್ಲ ಅಂತಂದರೆ ಎಲ್ಲೋ ಒಂದು ಸ್ವಲ್ಪ ಹೋಗ್ಬೇಕಾಗಿತ್ತು ಜಲ್ದಿ ಎಮರ್ಜೆನ್ಸಿಗೆ, ಅದಕ್ಕೆ ಹೋದೆ. ಅದ್ರ ಜೊತೆ ಅಷ್ಟೆಲ್ಲ ತೊಗೊಬಂದಿದ್ದೆ. ಮತ್ತೆ ಹೋಗಿ ಏನೋ ತೊಗೊಬರಕ್ಕೆ ಹೋಗಿ ಮತ್ತೆ ಏನೋ ತೊಗೊಬಂದೆ. ಮತ್ತೆ ಎಷ್ಟಾಯಿತು ಅಂತ ಹೇಳ್ತೀನಿ ನೋಡಿ. ಇಲ್ಲೋ ಇದು ರೈಸಿಂದು ನೋಡಿ, ಇದು ರೈಸು ಇದು 20 kg 26 kgದು. 26 kgದು ಎಷ್ಟು ಇರ್ಬೋದು ಅಂತಂದರೆ ಇದು 2600 ಇತ್ತು. ಅದಾದಮೇಲೆ ನನ್ನ ಮಗ ಒಂದು ಜೊತೆ ಚಪ್ಪಲಿ ತೊಗೊಂಡ. ಇದಕ್ಕೆ 245 ರುಪೀಸು. ನನ್ನ ಥರದವೇ, ಬಟ್ ನನ್ನ ಕಲರ್ ಡಿಫ್ರೆಂಟ್ ಇದೆ ಸ್ವಲ್ಪ. ಇದಕ್ಕೆ ಇದೊಂದು ಜೊತೆ ಸ್ಲಿಪ್ಪರ್ ತೊಗೊಂಡ, ಸೈಡಿಗೆ ಇಟ್ಟಿದ್ದೀನಿ. ಅದಾದಮೇಲೆ ಇದೊಂದು ನೈಫು ದೊಡ್ಡದು ಇತ್ತು ಅಂತ ಹೇಳಿಬಿಟ್ಟು ಇದೊಂದು ನೈಫ್ ತೊಗೊಂಡೆ. ಎಷ್ಟು ಚೆನ್ನಾಗಿದ್ದು ಡಿಮಾರ್ಟ್. ಆವಾಗ ಹೋಗಿದ್ದರು ರಿಲಯನ್ಸಲ್ಲಿ, ಇವಾಗ ಹೋಗಿದ್ದು ಡಿಮಾರ್ಟಲ್ಲಿ. 149 ರುಪೀಸ್ ಇದೆ ಇದ್ರ ಪ್ರೈಸು. ಇದರಲ್ಲಿ 3 ನೈಫ್ಸ್ ಬಂದಿತ್ತು. ಒಂದು ಚಿಕ್ಕದು, ಇನ್ನೊಂದು ತುಂಬ ದೊಡ್ಡದು, ಮತ್ತು ಒಂದು ಮೀಡಿಯಮ್ ಸೈಜ್ ಬಂದಿತ್ತು. ಅದು ಮೀಡಿಯಮ್ ಸೈಜು ನಮ್ಮ ಅಮ್ಮಂಗೆ ಕೊಟ್ಟೆ. ಅದಾದಮೇಲೆ ಒಂದು ತಟ್ಟೆಗಳು ತೊಗೊಂಡಿದ್ದೆ ಡಿಮಾರ್ಟಲ್ಲಿ. ಅದರಲ್ಲಿ ಒಂದು ತಟ್ಟೆಗಳೆಲ್ಲ ಅಮ್ಮಂಗೆ ಕೊಟ್ಬಿಟ್ಟು ಓನ್ಲಿ ಇವು ಬೌಲ್ಗಳು ಮಾತ್ರ ಬೇಕಾಗಿತ್ತು ನನಗೆ. ಮತ್ತು ಬೌಲು ಗುಲಾಬ್ ಜಾಮೂನು ಆ ಥರ ಮಾಡ್ತೀವಲ್ಲ ಅವಾಗ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಬೌಲ್ ಅದು ಕೊಟ್ಬಿಟ್ಟು ಇವನ್ನ ತೊಗೊಂಬಂದೆ. ಅದಾದಮೇಲೆ ಇದೊಂದು ಟವಲ್ಲು ನನ್ನ ಮಗನಿಗೆ ಸಾಫ್ಟಾಗಿದೆ, ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿತ್ತು. ನಾನು ಲಾಸ್ಟ್ ಟೈಮ್ ಒಂದು ತೊಗೊಂಬಂದಿದ್ದೆ. ಇದು ಡಿಮಾರ್ಟ್ MRP ಬಂದುಬಿಟ್ಟು 115 ಇದೆ. ಇದ್ರದ್ದು ಬಂದುಬಿಟ್ಟು 99. ಇದೊಂದು ತೊಗೊಂಡೆ. ಇದು ನನಗೆ ನನ್ನ ಮಗನಿಗೆ ಬೇಕಾಗಿತ್ತು ಹಂಗಾಗಿ. ಆವಾಗೇ ಬೇಳೆ ತೊಗೊಂಬಂದಿರಲಿಲ್ಲಲ್ಲ, ಅದು ಬೇಳೆ ಹೆಸ್ರು ಬೇಳೆ. ಇದು ಬಾಟಲ್ ಬ್ರಷ್ ಬೇಕಾಗಿತ್ತು. ಇದು 80 ರುಪೀಸ್. ಡಿಮಾರ್ಟ್ ಪ್ರೈಸು 69 ರುಪೀಸ್. ಅದಕ್ಕೆ ಇದು ಬಾಟಲ್ದೊಂದು ಬ್ರಷ್ ತೊಗೊಂಡೆ. ಅವನಿಗೆ ವಾಟರ್ ಬಾಟಲ್ ಕ್ಲೀನ್ ಮಾಡೋಕ್ಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ಕಡಲೆಪಪ್ಪು ನಂಗೆ ತುಂಬ ಇಷ್ಟ, ಅದನ್ನೇ ತಗೊಬಂದೆ ತಿನ್ನೋದಕ್ಕೆ. ಅದಾದಮೇಲೆ ಬೇಳೆ ತೊಗೊಂಬಂದಿರಲಿಲ್ಲ. ಇದು ಬೇಳೆ ಎಷ್ಟು ಕೆ ಜಿ ಇದೆ ಅಂತಂದರೆ 1 kg ಇದೆ. ಇದಕ್ಕೆ 134 ರುಪೀಸ್ ಇದೆ, 134.5. ಆಮೇಲೆ ಇವಾಗ ದೋಸೆ ಗೀಸೆ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದು IDC ಅವ್ರದ್ದು ಒಂದು ದೋಸೆ ಬ್ಯಾಟರ್ ತೊಗೊಂಡ್ಬಂದೆ. ಆಮೇಲೆ ಇವಾಗ ಪನ್ನೀರ್ ಗ್ರೇವಿ ಮಾಡೋಣ ಅಂತ ಪನ್ನೀರ್ ತೊಗೊಂಡ್ಬಂದೆ. ಮತ್ತು 2 kg ಸಕ್ಕರೆ ತೊಗೊಂಬಂದೆ. 1.5 kg ಇದೆ, 2 kg ಇಲ್ಲ, 1.5 kg.
ಅದಾದಮೇಲೆ ಅವನೊಂದು ಐಸ್ ಕ್ರೀಮ್ ತೊಗೊಂಡ. ಇದು ಮನೇಲೇ ಇತ್ತು ಕೊಟ್ಟಿದ್ದು. ಇದು ತೊಗೊಂಡು ಇದು ಡಿಮಾರ್ಟ್ದು ಪ್ರೈಸ್ ಬಂದ್ಬಿಟ್ಟು 1235 ರುಪೀಸ್ ಆಗಿದೆ. 1235 ರುಪೀಸು. ಇದಕ್ಕೆ 2000 ಅಲ್ಲಿಗೆ 3035. ಆವಾಗಲೇ ಎಷ್ಟಾಗಿತ್ತು ಟೋಟಲ್ ಇವತ್ತು ಒಂದು 5,000 to 6,000 ರುಪೀಸ್ ಆಗಿಬಿಟ್ಟಿದೆ ನಾನು ಮನೇಲಿರೋದಕ್ಕೆ. ಇದಕ್ಕೆ ನಮ್ಮಮ್ಮರೆಲ್ಲ ಹೇಳ್ತಾಯಿದ್ರು, ನಿನ್ನ ಕೈಯಲ್ಲಿ ದುಡ್ಡಿದ್ರೆ ಮಾತ್ರ ನಿಲ್ಲಲ್ಲ ಅಂತ ಹೇಳಿಬಿಟ್ಟು. ನಿಜಾನೇ, ನನ್ನ ಕೈಯಲ್ಲಿ ಎಷ್ಟಿರುತ್ತೆ ಅಂತ ಗೊತ್ತಿಲ್ಲ, ಅಷ್ಟನ್ನು ನಾನು ಬಳಸ್ಕೊಂಡ್ಬಿಡ್ತೀನಿ. ಅದಕ್ಕೆ ನಮ್ಮಮ್ಮರು ಯಾವಾಗಲೂ ಹೇಳ್ತಾ ಇರ್ತಾರೆ, ಒಂದು ಸ್ವಲ್ಪ ಬಗ್ಗೆ ಯೂಸ್ ಮಾಡು ಅಮೌಂಟ್ನ, ಯಾಕಂತಂದರೆ ನೆಕ್ಸ್ಟ್ ಫ್ಯೂಚರಲ್ಲಿ ಇನ್ನೊಂದು ಸ್ವಲ್ಪ ಇದಿರುತ್ತೆ ಅಂತ. ಆ ಥರ ಆಗಿಬಿಟ್ಟಿತ್ತು ಸಿಚುವೇಶನು. ಏನು ಮಾಡೋಕ್ಕಾಗಲ್ಲ. ಇವಾಗ ನಾನು ಯೂಸ್ ಮಾಡಲಿಲ್ಲ ಅಂತಂದ್ರೂ ಬೇಕಾಗಿರೋ ನನಗಂತ ನಾನೇನು ತೊಗೊಂಡಿಲ್ಲ. ಅದಾದಮೇಲೆ ಇವತ್ತು ನನ್ನ ಮಗ ಏನು ಕೆಲಸ ಮಾಡಿದ್ದಾನೆ ಗೊತ್ತಾ, ನಾನು ಮರ್ತೋಗ್ಬಿಟ್ಟೆ. ಅಂಗಿ ಹಾಕ್ಕೊಂಡಿದ್ದಾನೆ, ಅದರ ಮೇಲೆ ಇದನ್ನು ಹಾಕ್ಕೊಂಡು ಬಂದಿದ್ದಾನೆ. ಇದಕ್ಕೆ ಸ್ಕ್ಯಾನೇ ಮಾಡಿಲ್ಲ ಅವರು, ನಾನು ಮರ್ತೋಗ್ಬಿಟ್ಟಿದ್ದೀನಿ. ಆ ಥರ ಮಾಡ್ದೆ. ಆದರೆ ಬಟ್ ಚೆನ್ನಾಗಿದೆ, ಡೈಲಿ ಬೇರೆಗೆ ಸ್ವಲ್ಪ ದೊಡ್ಡ ಸೈಜೇ ತೊಗೊಂಡಿದ್ದಾನೆ. ಅದೇ ಹಾಕ್ಕೊಂಡ್ಬಿಟ್ಟಿದ್ದಾಗಲೇ, ಇವಾಗ ಬಿಸ್ತಿದ್ದೀನಿ, ನಾನು ನೋಡಿರಲಿಲ್ಲ. ಅವನೇ ಹೇಳ್ದ, ಅವ್ನ ಫ್ರೆಂಡಿಗೆ ಹೇಳ್ತಾ ಇದ್ದಾನೆ. ಅದಕ್ಕೆ ಹೇಳಿದ ನೆಕ್ಸ್ಟ್ ಟೈಮಿಂದ ಅವೆಲ್ಲ ತೊಗೊಂಡ್ಬರ್ಬೇಡ ಅಂತಲೂ ಹೇಳಿದ್ದೀನಿ. ಅವನ ಫ್ರೆಂಡ್ ತೋರಿಸ್ತೀನಿ ಬನ್ನಿ. ಏಯ್ ಚೋಟು ಚೋಟು किधर रहे छोटू 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 इधर आ जाओ दोनों. हाँ इवरे ಸೂರ್ಯಾಂಶು ಶಿವಮ್. ಇದು ನನ್ನ ಮಗ ಕಿತಪತಿ ಕುಲ್ದವನು. ಅದಕ್ಕೆ ಅವನ್ನ ತೋರಿಸಿದ್ದಾರೆ. ಅದಕ್ಕೆ ನಾನು ಇದು ಹೇಳ್ತಾರೆ ಕಟ್ಸಿ ಇಷ್ಟ. ಅಂದರೆ ತುಂಬ ಚೆನ್ನಾಗಿರುತ್ತೆ ಹೇಳಬೇಕು ಅಂತಂದರೆ. ಕ್ವಾಲಿಟಿ ನಾನು ಲಾಸ್ಟ್ ಟೈಮ್ ತೊಗೊಂಡಿದ್ದೆ, ಆಲ್ಮೋಸ್ಟ್ ನಾನು ಮನೆ ಶಿಫ್ಟ್ ಮಾಡಿದಾಗ ತೊಗೊಂಬಂದೆ. ಆವಾಗ ಅಮ್ಮರ ಮನೇಲಿ ಇದ್ವಲ್ಲ, ನಾವು ಸಪ್ರೇಟ್ ಆದಾಗ ತೊಗೊಂಬಂದಿದ್ದೆ. ಎಷ್ಟು ಅಂತಂದರೆ ಅಮ್ಮಮ್ಮ ಅಂತಂದರೆ 50 ರುಪೀಸ್ ಏನೋ ಇತ್ತು ಡಿಮಾರ್ಟಲ್ಲಿ. ಆದರೆ ಇಷ್ಟು ದೊಡ್ಡದಿರಲಿಲ್ಲ, ಸ್ವಲ್ಪ ಚಿಕ್ಕದಿತ್ತು. ಇದಕ್ಕಿಂತ ಸ್ವಲ್ಪ ಮೀಡಿಯಮ್ ಸೈಜ್, ಇದಕ್ಕಿಂತ ಸ್ವಲ್ಪ ಚಿಕ್ಕದು, ಜಾಸ್ತಿ ಅಂತಂದರೆ ಇಷ್ಟಿತ್ತು. ಅದು ಇದಕ್ಕಿಂತ ದೊಡ್ಡದು, ಇದಕ್ಕಿಂತ ಚಿಕ್ಕದು, ಅದು ಸೆಂಟರ್ದು ಅಂತ ಹೇಳಿದ್ರು. ಆ ಥರ ತೊಗೊಂಡಿದ್ದೆ. ಅದು 60 ರುಪೀಸ್, 59 ರುಪೀಸ್ ಇತ್ತು. ಅದು ಅಷ್ಟೇ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸಡನ್ನಾಗಿ ಏನಾಯಿತು ಅಂತ ಗೊತ್ತಿಲ್ಲ, ಅದು ಎಲ್ಲೋ ಆಯ್ತು ಅಂತಲೇ ಗೊತ್ತಿಲ್ಲ. ಮೊನ್ನೆ ಒಂದು ತೊಗೊಂಡೆ ನೈಫು, ಅದು ಕೂಡ ಹಂಗೆ ಆಯಿತು. ಈಗ ನಮ್ಮ ಮನೆಯವರು ಮೊನ್ನೆ ಹೋಗ್ಬಿಟ್ಟು ಮತ್ತೆ ಒಂದು ತೊಗೊಂಡಿದ್ದೆ. ಈಗ ಡಿಮಾರ್ಟಲ್ಲಿ ಚಿಕ್ಕದು ಒಂದು ತೊಗೊಂಡಿದ್ದೆ, 39 ರುಪೀಸು 50 ರುಪೀಸ್ ಎಷ್ಟೋ ಕೊಟ್ಬಿಟ್ಟು ಒಂದು ತಗೊಂಬಂದಿದ್ದೆ. ಅದು ಕೂಡ ಹೋಯಿತು. ಸೊ ನನಗೆ ನೈಫು ಇರಬೇಕು, ಯಾಕಂತಂದರೆ ಪಟ್ಟಂತ ಸಿಗಬೇಕು. ಏನಾದರೂ ನಾವು ಕೆಲಸ ಮಾಡ್ತಾ ಇರಬೇಕಾದ್ರೆ ಥರ ಕೈಗೆ ಬೇಗ ಸಿಕ್ಕಿದ್ರೆ ಬೇಗ ಕಟ್ ಮಾಡಿಕೊಂಡು ಬೇಗ ಅಡುಗೆ ಮಾಡ್ಕೊಬೋದು. ಇಲ್ಲಾಂದರೆ ಸ್ಕೂಲು ಅವನ್ನ ರೆಡಿ ಮಾಡಿಸೋ, ಅವನೇ ಎಬ್ಬರಿಸೋದು, ಮತ್ತು ನಾನು ಅಡುಗೆ ಮಾಡ್ಕೊಳೋದು. ನಮ್ಮ ಮನೆಗೆ ವರ್ಕ್ ಹೊಡಿತಾನೇ ಇರ್ತಾರೆ ಇನ್ನೂ ಅಷ್ಟೊತ್ತು ಅಂಕನವೇ. ನಾನು ಏನು ಮಾಡಲಿ ಆ ಟೈಮಲ್ಲಿ ಅಲ್ವಾ. ನೈಫ್ ಇದ್ದರೆ ಬೇಗ ಪಟ್ಪಟ್ಟಂತ ಸಿಕ್ಬಿಡುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತಿದ್ದೀನಿ ಅಂತಂದರೆ, ಇವಾಗ ನೈಫ್ಗಳನ್ನ ಚೂಸ್ ಮಾಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ. ಹಿಂಗಾಯಿತು. ಇದಾದಮೇಲೆ ಇವಾಗ ಇಷ್ಟೊಂದೆಲ್ಲ ಇದೆಯಲ್ಲ, ಅಲ್ಲಿ ಇದನ್ನು ಸೇರಿಸ್ಬಿಟ್ಟಿದ್ದೀನಿ. ಇವತ್ತು ಎಡವಟ್ಟು ಮೇಲೆ ಎಡವಟ್ಟು ಮಾಡ್ತಾಯಿದ್ದೀನಿ. ತೊಗೊಬಂದೆ ಏನಂತಂದರೆ ದ್ರಾಕ್ಷಿ ಗೋಡಂಬಿ ಅದೆಲ್ಲ ಇಟ್ಟಿದ್ದಾನೆ ನನ್ನ ಮಗ. ಇಲ್ಲಿದ್ದೆ. ಇದಕ್ಕೆ 250 ರೂಪಾಯಿ ಇಷ್ಟಿದೆ. ಏನು ರೇಟ್ ಅಲ್ಲ, ಬೆಂಗಳೂರಲ್ಲಿ ಏನೂ ತೊಗೊಳಕ್ಕಾಗ್ತಾಯಿಲ್ಲ, ಅಷ್ಟು ರೇಟ್ ಆಗಿಬಿಟ್ಟಿದೆ. ಈಗ ಇದನ್ನೆಲ್ಲ ಬಿಚ್ಚಿಬಿಟ್ಟು ಅವನ್ನ ಜಾರ್ಗಳಿಗೆಲ್ಲ ಹಾಕಿಟ್ಕೊಂಡ್ಬಿಡ್ಬೇಕು. ಯಾಕಂದರೆ ಇವೇ ಜಾಸ್ತಿ ತಿನ್ನೋದ್ರಿಂದ ಎದೆ ಜಾಸ್ತಿ ಮಾಡ್ತಾರೆ. ಇದ್ರದ್ದಲ್ಲ, ಇದ್ರ ಜೊತೆಗೆ ಹಾಕ್ತೀನಿ. ಯಾಕಂತಂದರೆ ಎರಡೂ ಅವ್ನು ತಿನ್ಕೊತಾನೆ, ಅದಕ್ಕೆ ಮಿಕ್ಸ್ ಮೇಲೆ ಹಾಕಿದರೆ ಹಾಗೆ. ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ತಿಂತಾನೆ. ಇದನ್ನು ಅದರೊಳಗೆ ಹಾಕಿಟ್ಟಿರ್ತೀನಿ, ನಮ್ಮ ಮನೆಯವ್ರಿಗೆ ಗೊತ್ತಾಗಲ್ಲ, ಅದಕ್ಕೋಸ್ಕರ. ಆಮೇಲೆ ಇದೆಲ್ಲ ಇವಾಗ ರೆಡಿ. ಬಿಚ್ಚನ್ನು ಓಪನ್ ಮಾಡ್ತಿದ್ದೀನಿ. ಸೀಸರಲ್ಲಿ ಇದ್ದೀವಿ ಅಂತಲೇ ಗೊತ್ತಿಲ್ಲ, ಸಿಗ್ತಾಯಿಲ್ಲ. ಸೊ ಇವಾಗ
ಆ ಸೀಸಲಲ್ಲಿ ನಾನು ಹೇಳಿಲ್ವ, ಇದು ತುಂಬ ಶಾರ್ಪ್ ಇರುತ್ತೆ. ಅಂದರೆ ನೋಡಿಕೊಂಡು ಹುಷಾರಾಗಿ ಇದು ಮಾಡಬೇಕು. ಇದೊಂದು ಇತ್ತು ಸ್ಟೀಲ್ ಅದು ಒಂದಿತ್ತು ನಮ್ಮ ಮನೇಲಿ, ಇದೊಂದು ಎಕ್ಸ್ಟ್ರಾ ಇರಲಿ ಅಂತ ತೊಗೊಂಬಂದಿದ್ದೀನಿ. ಇದು ಗೋಧಿ ಹಿಟ್ಟಿದ್ದು, ಆಮೇಲೆ ಸೋಪ್ಸು ಎಲ್ಲ ಸಪ್ರೇಟಾಗಿ ಇಡಬೇಕಿದು, ಹಾಗಾಗಿ ತೊಗೊಂಬಂದಿದ್ದೀನಿ. ಆಮೇಲೆ ಇದೆಲ್ಲ ಇವಾಗ ಇಟ್ಬಿಡ್ಲಿ, ಇದೆಲ್ಲ ಸೋಪ್ಸ್ ಮಾತ್ರ ಎತ್ತಿಟ್ಬಿಡ್ತೀನಿ. ಇನ್ನು ಮಿಕ್ಕಿದ್ದೆಲ್ಲ ನಾನು ಆಮೇಲೆ ಮಾಡ್ಕೊತೀನಿ. ಇವಾಗ ಅಡುಗೆ ಮಾಡಬೇಕು, ಅದಕ್ಕೋಸ್ಕರ ಇದನ್ನು ಕೂಡ ಇಲ್ಲಿ ಇಡ್ತೀನಿ. ಆಮೇಲೆ ಓಪನ್ ಮಾಡಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ. ಹೆಸರಿನ ಇದಕ್ಕೆ ಅರಿಶಿನ ಪುಡಿ, ಖಾರದ ಪುಡಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ 1-2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಇದರಲ್ಲೇ ಒಗ್ಗರಣೆ ಕೊಟ್ಬಿಡ್ತೀನಿ, ಅದಕ್ಕೋಸ್ಕರ ಇದನ್ನು ಇದು ಮಾಡ್ತಾಯಿದ್ದೀನಿ. ಇದರಿಂದ ಮತ್ತೆ ಇದಕ್ಕೆ ಶಿಫ್ಟ್ ಮಾಡ್ಕೊಬೇಕು, ಇದನ್ನು ರುಬ್ಬಬೇಕು. ಸೊ ಅದಕ್ಕೋಸ್ಕರ ನಾನು ಇದನ್ನು ಸ್ವಲ್ಪ ಇದು ಮಾಡ್ಕೊತಿದ್ದೀನಿ. ಇದಕ್ಕೆ ಇವಾಗ ಈ ಥರ ಸಾಫ್ ಆಗೋ ಟೈಮಲ್ಲಿ ಒಂದು 7-8 ಗೋಡಂಬಿನ ಹಾಕ್ಕೊತಾ ಇದ್ದೀನಿ ನಾನು. ಅದಾದಮೇಲೆ ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ ಸ್ಪೈಸಸ್ ಹಾಕ್ಕೊಬೇಕು. 1-2 ಇಂಚಷ್ಟು ನಾನು ಚಕ್ಕೆನ ತೊಗೊಂಡು ಚಿಕ್ಕದು ಪುಡಿ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ 6-7 ಅಷ್ಟು ಮತ್ತು ಲವಂಗ ತೊಗೊಂಡಿದ್ದೀನಿ. ಅದಾದಮೇಲೆ ಇದು ಜಾಸ್ತಿ ಆದರೆ ನಿಮಗೆ ಸ್ವಲ್ಪ ಕಮ್ಮಿನೂ ಕೂಡ ಮಾಡ್ಕೊಬೋದು. ನನಗೆ ಸರಿಯೋ ಆಗುತ್ತೆ ಅಂತ ಅನಿಸುತ್ತೆ, ಸೊ ಅದಕ್ಕೆ ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು 2 ಏಲಕ್ಕಿನ ಹಾಕ್ಕೊತಿದ್ದೀನಿ. ಸ್ವಲ್ಪ ಇದಕ್ಕೆ ಸೋಂಪು ಕಾಳು ಕೂಡ ಹಾಕ್ಕೊತೀನಿ. ಒಬ್ಬೊಬ್ಬರಿಗೆ ಸೋಂಪು ಕಾಳು ಇಷ್ಟ ಆಗೋಲ್ಲ, ಬಟ್ ನನಗೆ ಇಷ್ಟ ಆಗುತ್ತೆ. ಆದರೆ ಒಂದು ಅಡುಗೆ ಮಾಡ್ತಿದ್ದೆ, ಒಂದು ಜಾರ್ ಇಟ್ಕೊಂಡಿದ್ದೀನಿ, ಅದೆಲ್ಲ ಸ್ಪೈಸಸ್ ಎಲ್ಲ ಅದನ್ನು ಎತ್ತಿಕ್ಕಿದ್ದೀನಿ. ಇವಾಗ ಇದನ್ನು ಹಾಕ್ಕೊತಾ ಇದ್ದೀನಿ ರುಬ್ಬಕ್ಕೆ. ಇದಕ್ಕೆ ಏನೇನು ಹಾಕ್ಕೊಂಡಿದ್ದೆ ಅಂತಂದರೆ ಇನ್ನೊಂದು ಹೇಳ್ತೀನಿ, ಕನ್ಫ್ಯೂಸ್ ಆಗಿಬಿಡಿ ನೋಡಿ. ಆಮೇಲೆ ಅಕ್ಕ ನೀವು ಹೇಳಿದ್ದು ರೆಸಿಪಿ ನಾನು ಮಾಡಿದೆ ಚೆನ್ನಾಗಿ ಬಂದಿಲ್ಲ ಅಂತ ಯಾರು ಅಂದ್ಕೊಂಬಾರ್ದಲ್ವ, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಫಸ್ಟ್ 5-6 ಇದಕ್ಕೆ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿಕೊಂಡು ಉದ್ದುದ್ದಕ್ಕೆ ಫ್ರೈ ಮಾಡಿಕೊಂಡೆ. ಅದಾದಮೇಲೆ ಸ್ವಲ್ಪ ಸಾಫ್ಟ್ ಆದ ತಕ್ಷಣವೇ ಇದಕ್ಕೆ ನಾನು ಒಂದು 2-3 ಟೊಮೆಟೊ ಹಾಕ್ಕೊಂಡಿದ್ದೀನಿ. ನಾನು 3 ಟೊಮೆಟೊ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಬೋದು. ಒಬ್ಬೊಬ್ಬರು ಹುಳಿ ಇದ್ದರೆ ತಿನ್ನಲ್ಲ ಅಂತಾರೆ, ಒಬ್ಬೊಬ್ರು ಖಾರ ಇದ್ದರೆ ತಿನ್ನಲ್ಲ ಅಂತಾರೆ. ಅದಕ್ಕೆ 1 ಪೀಸ್ ಚಕ್ಕೆ ಮತ್ತು 2-3 ಲವಂಗ ಮತ್ತು 2 ಏಲಕ್ಕಿನ ಹಾಕ್ಕೊಂಡು ಸ್ವಲ್ಪ ಸೋಂಪು ಹಾಕ್ಕೊಂಡು ಇದನ್ನು ರುಬ್ಕೊತಾ ಇದ್ದೀನಿ. ಇದಕ್ಕೆ ಬೇಕಂದರೆ ಇವಾಗಲೇ ನೀವು ಧನಿಯಾ ಪುಡಿ, ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಖಾರ ಅನುಕೂಲವಾಗಿ ಹಾಕ್ಕೊಬೋದು. ಸೊ ನಾನು ಇದನ್ನು ಇವಾಗ ರುಬ್ಕೊಂಡ್ಬಿಡ್ತೀನಿ. ಫಸ್ಟು ಸಣ್ಣದಾಗಿ ರುಬ್ಕೊತೀನಿ. ಕೊತ್ತಂಬರಿ ಸೊಪ್ಪು ಇದ್ರೂ ಕೂಡ ಸ್ವಲ್ಪ ಹಾಕ್ಬೋದು. ನಮ್ಮ ಮನೇಲಿ ಕೊತ್ತಂಬರಿ ಸೊಪ್ಪು ಇರಲಿಲ್ಲ, ಅದಕ್ಕೆ ನಾನು ಹಾಕ್ತಾಯಿಲ್ಲ. ಓಕೆನಾ, ಇದನ್ನು ಇವಾಗ ರುಬ್ಕೊಳೋಕ್ಕೆ ನೀವೇನು ಆ್ಯಡ್ ಮಾಡ್ತಾಯಿಲ್ಲ, ಹಾಗೇ ರುಬ್ಕೊತಾ ಇದ್ದೀನಿ. ಮಿಕ್ಸಿ ಇವಾಗ ಇದನ್ನು ರುಬ್ಕೊತೀನಿ. ಇದು ರುಬ್ಕೊಂಡಿದ್ದಾಯಿತು. ಇದನ್ನು ಸೈಡಿಗೆ ಇಟ್ಬಿಟ್ಟು ಮಿಕ್ಸಿನ ಆಫ್ ಮಾಡ್ತೀನಿ, ಯಾಕಂದರೆ ನನ್ನ ಮಗ ಬಂದಿರ್ತೀನಿ, ಅದಕ್ಕೋಸ್ಕರ ಇದನ್ನು ಸೈಡಿಗೆ ಎತ್ತಿಟ್ಬಿಡ್ತೀನಿ. ಮತ್ತು ನನಗೆ ಕೆಲಸ ಇದೆ ಅದು. ಅದಾದಮೇಲೆ ಇವಾಗ ಬಾಣಲೆ ಇಟ್ಕೊಂಡು ಅದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಇದಕ್ಕೆ ಇವಾಗ ಅದು ಎಣ್ಣೆ ಬಿಸಿ ತಡ್ಕ ಮಸಾಲ
ಎಷ್ಟು ಬೇಕು ಅಷ್ಟು ನೀರು ನೋಡ್ಕೊಂಡು ಹಾಕೊಳ್ಳಿ. ತುಂಬ ತಿನ್ನಾಗಿದ್ರೆ ಚೆನ್ನಾಗಿರಲ್ಲ, ಅದಕ್ಕೆ ತಿಕ್ಕಾಗಿ ಇರಬೇಕು ಇದು ಗ್ರೇವಿ. ಸೊ ಅದಕ್ಕೆ ನಾನು ಈ ಥರ ಮಾಡಿದ್ದೇನೆ. ಒಂದು ಗ್ಲಾಸ್ ಅಷ್ಟು, ಒಂದು ಟೀ ಗ್ಲಾಸಸ್ ನೀರು ಹಾಕ್ಬಿಟ್ಟು ನಾನನ್ನು ಹಿಂಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. हाँ बोलो आ रही हूँ. ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ, ಸ್ವಲ್ಪ ಜಾಸ್ತಿ ಇಲ್ಲ, ಸ್ವಲ್ಪ ಹಾಕ್ಕೊಳ್ಳಿ. ಅದಕ್ಕೆ ನಿಮ್ಗೆ ಇಷ್ಟ ಆಗುತ್ತೆ ಇಷ್ಟ ಹಾಕ್ಬೋದು. ಅದಾದಮೇಲೆ ಒಂದು ಅರ್ಧ ಸ್ಪೂನಿಂದ ಇದೊಂದು ಸ್ಪೂನ್ ಹಾಕ್ಕೋಬೇಕು ಧನಿಯಾ ಪೌಡರ್. ನಮ್ಮ ಧನಿಯಾ ಪೌಡರು ಮನೆಯಲ್ಲೇ ಮಾಡಿರೋದ್ರಿಂದ ನಾನು ಸ್ವಲ್ಪ ಈ ಸಿಮ್ಮಲ್ಲಿ ಮೀಡಿಯಮಲ್ಲಿ ಇಟ್ಕೊಂಡು ಸಿಮ್ಮಲ್ಲಿ ಸ್ವಲ್ಪ ಮೀಡಿಯಮಲ್ಲಿ ಉರಿಯಲ್ಲಿ ಇಟ್ಕೊಂಡು ಇದನ್ನು ಅಷ್ಟು ತಿಕ್ಕಾಗುತ್ತೆ. ಇವಾಗ ಚೆನ್ನಾಗಿ ಅದಕ್ಕೆ ಸ್ವಲ್ಪ ನಾನು ಸಾಲ್ಟ್ ಕೂಡ ಯೂಸ್ ಮಾಡ್ತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು, ನನಗೆ ಗೊತ್ತಾಗುತ್ತೆ ಎಷ್ಟು ಹಾಕ್ಕೊಬೋದು ಅದಕ್ಕೆ ನಾನು ಅಷ್ಟು ಹಾಕ್ಕೊಂಡಿದ್ದೀನಿ. ನನಗೆ ಯಾಕೋ ಇನ್ನೊಂದು ಸ್ವಲ್ಪ ನೀರು ಬೇಕು ಅನ್ನಿಸ್ತಾ ಇತ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಇನ್ನೊಂದು ಗ್ಲಾಸಷ್ಟು ಈ ಥರ ಇರುತ್ತಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಅದು ಕುದಿಬೇಕು. ಈಗ ಈ ಥರ ಗುಳ್ಳೆ ಗುಳ್ಳೆ ಬರೋ ಸ್ಟಾರ್ಟ್ ಆಗ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ಅದೇನೊಂದು ಸ್ವಲ್ಪ ಗುಳ್ಳೆ ಥರ ಬರಬೇಕು. ಈ ಥರ ಕೊಬ್ಬು ಕೂಡ ನಾನು ತಿನ್ಕೊಂಡ್ಬಿಡ್ತೀನಿ ಪನ್ನೀರು. ಅಷ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ ನಾನು, ಕ್ರಿಸ್ಪಿ ಇರುತ್ತೆ. ಸೊ ಈ ಥರ ಗುಳ್ಳೆ ಬಂದಾಗ ಅದನ್ನು ಕಲಿಸ್ಕೊತಾ ಇರ್ತೀನಿ ನಾನು. ಪನ್ನೀರ್ನ ದೊಡ್ಡದನ್ನೇ ಹಿಂಗೆ ಇಟ್ಕೊತೀನಿ ನಾನು. ಮತ್ತು ಇದನ್ನು ನಾನು ಒಂದು 5 ಮಿನಿಟ್ಸ್ ಕೈ ಆಡಲ್ಲ. 5 ಮಿನಿಟ್ಸ್ ಆದಮೇಲೆ ಕೈ ಆಡ್ತೀನಿ. ಇದಕ್ಕೆ ಬಟಾರ್ ಕೂಡ ಹಾಕ್ಕೊಬೋದು, ಮತ್ತು ಏನು ಬೇಕು ಅದನ್ನು ವೆಜಿಟೇಬಲ್ಸ್ ಕೂಡ ಹಾಕ್ಕೊಬೋದು. ನಾನು ಏನು ವೆಜಿಟೇಬಲ್ಸ್ ಆ್ಯಡ್ ಮಾಡ್ತಾಯಿಲ್ಲ, ಅಷ್ಟು ಮಾಡ್ತಾಯಿದ್ದೀನಿ ಪನ್ನೀರು. ಬೇಕಾದರೆ ಮೊಸರು ಕೂಡ ಹಾಕ್ಕೊಬೋದು, ನಾನು ಮೊಸರೇನು ಹಾಕ್ತಾಯಿಲ್ಲ, ಇಷ್ಟು ಮಾತ್ರ ಯೂಸ್ ಮಾಡ್ತಾ ಇರೋದು. ಅಷ್ಟು ಸಿಕ್ಕಾಗಿ ಅದು ಬೇಯಬೇಕು, ನಾನು ಸ್ವಲ್ಪ ಬೇಯಬೇಕು ಅದನ್ನು. ಅದು ಬೇಯ್ತಾ ಇರಲಿ. ನಾನು ಅಷ್ಟೊತ್ತಿಗೆ ದೋಸೆ ಬ್ಯಾಟರ್ನ ಬೇರೆ ಸೆಟ್ ಮಾಡ್ಕೊತೀನಿ.
ಇದು ಈ ಥರ ಕುದಿಯೋಕೆ ಯಾಕಂತಂದರೆ ನಾವು ಗೋಡಂಬಿ ಮತ್ತು ಟೊಮಾಟೊ ಅದಕ್ಕೆ ನಾನು ಈ ಒಲೆಯಿಂದ ಈ ಒಲೆಗೆ ಶಿಫ್ಟ್ ಮಾಡ್ತೀನಿ ಅಂತ ಅದಾದಮೇಲೆ ಏಯ್ ದೋಸೆ ಪೋಸ್ತವನ್ನು फोड़ ಅಂತ ಕಾಲ್ಸಿಸ್ವಿ ಎತ್ತಿದ फोड़ ಎತ್ತಿದ आती रुक ये पूरा फोड़ा खत्म किया फोड़ा खत्म किया वो लगा रखा है खाली तरफ है बैटल कलर संभाल के रखना जूस का हां वो ये वो बाथरूम में रखती हो वो ये ना कीड़े का लपड़ा लेकिन डालेगा बच्चा बच्चा नहीं रहेगा ना तभी डालो बच्चा है ना बच्चा खोला ना धुआं जैसा जब तीनों स्कूल चले गए स्कूल चलने के बाद ही डाल के मैं भी जाती है ना उसी टाइम डाल के जाती है बाद में ऐसे हाथ पे इसको डाल के 20 मिनट हाथ नहीं लगाने के लिए ये लो आंटी इधर ही देता हूं मैं बाद में ठीक है दीदी ಬಾಯನ್ನ ಸ್ಪ್ರೆಡ್ ಮಾಡ್ಕೊಂತೀನಿ ಇದಕ್ಕೆ ಸ್ವಲ್ಪ ಬೆಂದಿರುತ್ತೆ ಅಷ್ಟೊತ್ತಿಗೆ ಥರ ಮಾಡ್ತೀನಿ ಅದಾದ್ಮೇಲೆ ಸ್ವಲ್ಪ ಹಾಕ್ಬೋದು ನಾನು ಅದನ್ನೇ ಯೂಸ್ ಮಾಡ್ತಿದ್ದೀನಿ ఇప్పుడు చూడు ఇప్పుడు ఇస్తానా ಆಫ್ ಮಾಡಿದೆ ಇವಾಗ ನೋಡ್ಬೋದು ಎಷ್ಟು ಚೆಂದಾಗಿ ಬಂದಿರ್ಬೋದು ಅಂತ ಗ್ರೇವಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಅದನ್ನು ಮತ್ತೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇಟ್ಬಿಡ್ತೀನಿ